ಪ್ರತೀಕ್ಷಕರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಯಾವಾಗ? ಈ ವಿಚಾರದ ಬಗ್ಗೆ ಒಂದೆರಡು ದಾಖಲೆಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಈ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಯಾವಾಗ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಮಾತನಾಡಬಹುದು. ಬಹುತೇಕ ಅತಿಥಿ ಉಪನ್ಯಾಸಕರು ರಿಲೀವ್ ಆಗಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ 1 ತಿಂಗಳು, 1.5 ತಿಂಗಳು, ಇನ್ನು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ 2 ತಿಂಗಳು ಬರ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಯೂನಿವರ್ಸಿಟಿ ವೈಸು ಬಿಡುಗಡೆ ಆದ್ರಿಂದ ಇದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ನನ್ನ ಚಾನೆಲ್ಗೆ ಬಂದಂತ ಸಂದರ್ಭದಲ್ಲಿ ಕೆಲವು ಮಂದಿ ಯಾವುದೇ ವಿಡಿಯೋ ನೋಡಿದ್ರು ಕೂಡ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾಹಿತಿಯನ್ನ ಕೇಳ್ತಿರ್ತೀರ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡೋಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಯಾವಾಗ ಆಗ್ಬೋದು, ಎಷ್ಟು ಪೋಸ್ಟ್ ಗಳಿಗೆ ಆಗ್ಬೋದು, ಯಾವ ತಿಂಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಆರಂಭ ಆಗ್ಬೋದು ಅಥವಾ ಮುಗಿಬಹುದು, ಈ ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರತೀಕ್ಷಕರೇ, ನನ್ನ ಚಾನೆಲ್ ನಲ್ಲಿ ದಾಖಲೆಗಳಿಲ್ಲದೆ ಯಾವುದೇ ವಿಡಿಯೋಗಳನ್ನ ಮಾಡಿ ನಿಮ್ಗೆ ತಲುಪಿಸಲ್ಲ. ಆ ದಿಸೆಯಿಂದಾಗಿ ನಂಬಿಕೆ ಇರಲಿ. ಜೊತೆಗೆ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನು ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ, ನಾನ್ ಮಾಡ್ತಕ್ಕಂತ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತೀಕ್ಷಕರೇ, ಬಹುತೇಕವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಈಗ ಕಳೆದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ ನೋಡ್ತಾ ಹೋದ್ರೆ ಯಾವುದೇ ವರ್ಷದ ಅಕಾಡೆಮಿಕ್ ಇಯರ್ ಶುರುವಾದಂತ ಸಂದರ್ಭದಲ್ಲಿ 1 ತಿಂಗಳು, 2 ತಿಂಗಳು ಮುಂದಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಬಹುತೇಕವಾಗಿ ನನ್ನ ಗಮನಕ್ಕೆ ಬಂದಂತೆ ಅಕ್ಟೋಬರ್ ತಿಂಗಳಿಗೆ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ನಾನು ಅನ್ಕೊಳ್ತೀನಿ ಅಕ್ಟೋಬರ್ ತಿಂಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರಿಲೀವ್ ಆಗಿರೋದೇ ಬೇಗ. ಅದೇನಂತ ಹೇಳಿದ್ರೆ ಅಕಾಡೆಮಿಕ್ ಇಯರ್ ಶುರುವಾದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು 2 ತಿಂಗಳವರೆಗೂ ಕೂಡ ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ನಡೆಯೋದು ಲೇಟ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಇದನ್ನ ಪ್ರತಿ ವರ್ಷ ಮನಗಂಡಂತ DCE ಈ ವರ್ಷ ಅನ್ಕೊಂಡಿರ್ಬೇಕು, ಅಕಾಡೆಮಿಕ್ ಇಯರ್ ಶುರುವಾದಂತ ಕೆಲವೇ ದಿನಗಳಲ್ಲಿ ಈ ಅತಿಥಿ ಉಪನ್ಯಾಸಕರನ್ನ ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತವೆ. ಜೊತೆಗೆ ಈ ವ್ಯಾಲ್ಯೂಯೇಷನ್ ಪ್ರಕ್ರಿಯೆಯು ಕೂಡ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಏನು ಅತಿಥಿ ಉಪನ್ಯಾಸಕರಿಗೆ 10 ತಿಂಗಳು ಸೇವೆಯನ್ನ ತೆಗೆದುಕೊಂಡು ಈ ಗೌರವ ಧನವನ್ನ ಕೊಡಬೇಕು ಅಂತಿದೆಯೋ ಅದನ್ನು ಕೂಡ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಗಮನ ಈ DCEಗೆ ಇರಬೇಕು. ಆ ದಿಸೆಯಿಂದಾಗಿ ಈ ಬಾರಿ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಕೆಲವು ಸೂಚನೆಗಳನ್ನ ಬಿಟ್ಕೊಟ್ಟಿದೆ. ನಾನು 1-2 ವಿಡಿಯೋಗಳನ್ನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹಾಕಿದ್ದೀನಿ. ಒಂದು DCE ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕರ್ನಾಟಕ ಸರ್ಕಾರದ ಸಚಿವಾಲಯ ಮಾಡಿರ್ತಕ್ಕಂಥದ್ದು. ಈ 2 ದಾಖಲೆಗಳನ್ನ ಇಟ್ಕೊಂಡು 2 ವಿಡಿಯೋಗಳನ್ನ ನಾನು ನಿಮಗೆ ಮಾಡ್ಕೊಟ್ಟಿದ್ದೀನಿ. ಅಲ್ಲೂ ಸೂಚನೆಗಳನ್ನ ಬಿಟ್ಕೊಟ್ಟಿದ್ದೀನಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ಆ 2 ದಾಖಲೆಗಳನ್ನ ಒಟ್ಟಿಗೆ ನಿಮಗೆ ಹೇಳ್ತಾ ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ 2026-27ಕ್ಕೆ ಯಾವ ಸಂದರ್ಭದಲ್ಲಿ ನಡೀಬಹುದು ಅಂತಕ್ಕಂಥದ್ದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಬರ್ತೀನಿ. ಪ್ರತೀಕ್ಷಕರೇ, DCE 26/2026ರಲ್ಲಿ ಬಿಡುಗಡೆ ಮಾಡಿದಂತ ಒಂದು ಸುತ್ತೋಲೆ ಏನಿದೆಯೋ ಈ ಸುತ್ತೋಲೆಯಲ್ಲಿ ಕೆಲವು ಸೂಚನೆಗಳನ್ನ ಬಿಟ್ಕೊಟ್ಟಿದೆ. ಆ ವಿಡಿಯೋ ನೋಡ್ಲಿಲ್ಲ ಅಂದವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇದ್ರಲ್ಲಿ ಸ್ವಲ್ಪ ಸೂಚ್ಯವಾಗಿ ಹೇಳ್ಬಿಡ್ತೀನಿ. ಇದರಲ್ಲಿ ಅವ್ರು ಹೇಳ್ತಾರೆ, 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಸಂಬಂಧದಲ್ಲಿ ಅತಿಥಿ ಉಪನ್ಯಾಸಕರ PhD ಸಂಬಂಧಿತ ನೈಜತೆ ವರದಿಯ ಮಾಹಿತಿಗಳನ್ನು ಇಲಾಖೆಯ EMIS ಪೋರ್ಟಲ್ ನಲ್ಲಿ ದಾಖಲಿಸುವ ಬಗ್ಗೆ ಅಂತ ಹೇಳಿದೆ. ಕ್ಲಾರಿಟಿಯನ್ನು ಕೂಡ ಕೊಟ್ಟಿದೆ. ಅದು 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗಿದೆ. ಆ ದಿಸೆಯಿಂದಾಗಿ 2025-26ರಲ್ಲಿ ಯಾವೆಲ್ಲ ಅತಿಥಿ ಉಪನ್ಯಾಸಕರು ಕಾರ್ಯವನ್ನು ನಿರ್ವಹಿಸಿದಾರೋ ಅವರ PhD ನೈಜತೆಯ ಬಗ್ಗೆ ವರದಿ ಬೇಕಾಗಿದೆ. ಯಾಕಂತ ಹೇಳಿದ್ರೆ SOP ಯನ್ನ ನಾವು ಮಾಡಿದ್ದೋ ಅದರಂತೆ ಕಾಲೇಜು ಮಟ್ಟದಲ್ಲಿ ಒಂದು ಸಮಿತಿಯನ್ನ ರಚಿಸಿದಿರಿ. ಆ ಸಮಿತಿ ಕೊಟ್ಟಂತ ವರದಿಯನ್ನ EMIS ನಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಕಂಪ್ಲೀಟ್ ಆಗ್ಬೇಕು. ಅದು ಮಾಡಿದ್ರೆ ನಾವು ಮುಂದಕ್ಕೆ
ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತ ವಿಚಾರವನ್ನ ಕ್ಲಿಯರ್ ಆಗಿ ಬಿಟ್ಕೊಟ್ಟಿದೆ. ಅಲ್ಲೂ ನಮಗ್ ಗೊತ್ತಾಗ್ತಾ ಇದೆ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಆದಷ್ಟು ಬೇಗ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯ 19/6/2026 ಬಿಡುಗಡೆ ಮಾಡಿದಂತ ಒಂದು ಪತ್ರದಲ್ಲಿ ಹೇಳ್ಕೊಂಡಿದೆ, 2026-27ನೇ ಶೈಕ್ಷಣಿಕ ಸಾಲಿಗೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಅನುಮತಿ ಕುರಿತು ಅಂತಕ್ಕಂತ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಒಂದು ಸೂಚನೆಯನ್ನ ನೀಡಿದೆ. ಈ ಪತ್ರ ಕರ್ನಾಟಕ ಸರ್ಕಾರದ ಸಚಿವಾಲಯದ ಕಡೆಯಿಂದ ಬಂದಿರೋದ್ರಿಂದ ಈ ಸಚಿವಾಲಯಕ್ಕೆ ಒಂದು ಅನುಮತಿ ಕೋರಿ ಪತ್ರ ಹೋಗಿರ್ಬೇಕು ಡಿಸಿ ಕಡೆಯಿಂದ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಈ ಪತ್ರವನ್ನ ಬಿಡುಗಡೆ ಮಾಡಿದೆ. ಈ ಪತ್ರದಲ್ಲಿ ಜೊತೆಗೆ ಹೇಳ್ಕೊಂಡಿದೆ, ಏನು 2026-27ನೇ ಸಾಲಿಗೆ ಬೇಕಾಗ್ತಕ್ಕಂಥ 12,571 ಅತಿಥಿ ಉಪನ್ಯಾಸಕರು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಈ ಅತಿಥಿ ಉಪನ್ಯಾಸಕರನ್ನ ತುಂಬುವ ಮೂಲಕ ಜೊತೆಗೆ 3 ವಿಶ್ವವಿದ್ಯಾಲಯಗಳೇನಿದಾವೋ ಅದರಲ್ಲಿ ಮಂಡ್ಯ ಮತ್ತೆ ಬೆಂಗಳೂರಿನ ಕ್ಲಸ್ಟರು ಮತ್ತೆ ನೃಪತುಂಗ ಈ ವಿಶ್ವವಿದ್ಯಾಲಯಗಳೇನಿದಾವೋ ಇವುಗಳಿಗೆ ಒಂದು ಪ್ರತ್ಯೇಕವಾದ ರೀತಿನಲ್ಲೇ ಅತಿಥಿ ಉಪನ್ಯಾಸಕರನ್ನ ಫಿಲ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಲಾಗಿದೆ. ಈ ವಿಚಾರದ ಫುಲ್ ಡೀಟೇಲ್ಸ್ಗೆ ನಾನು ಬೇರೆ ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಕಂಪ್ಲೀಟ್ ವಿಚಾರ ಅದರಲ್ಲಿ ಇದೆ. ಈಗ ಇಲ್ಲಿ ಈ 2 ಪತ್ರಗಳನ್ನ ನೋಡಿದ್ರೆ 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಚರ್ಚೆ ನಡೆದಿದೆ, ಮತ್ತೆ ಸೂಚನೆಗಳು ಕೂಡ ಹೋಗಿದ್ದಾವೆ. ಆದ್ರೆ ಎಲ್ಲೋ ಒಂದು ಕಡೆ ಇನ್ನು ವೇಳಾಪಟ್ಟಿಯ ಬಿಡುಗಡೆ ಉಳ್ಕೊಂಡಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಎಲ್ರೂ ಕೇಳ್ತಕ್ಕಂಥದ್ದೇನೋ, ಯಾವಾಗ ಆಗ್ಬೋದು, ವೇಳಾಪಟ್ಟಿ ಯಾವಾಗ ಬಿಡುಗಡೆ ಆಗ್ಬೋದು? ಪ್ರತಿಪಕ್ಷಕರೇ, ಈ 2 ಪತ್ರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಒಂದು ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಸಂಭವ ಇದೆ. ಯಾಕೆ ಆದಷ್ಟು ಬೇಗ ಆಗ್ಬೋದು ಅನ್ನೋದಕ್ಕೂ ಕೂಡ ಕೆಲವು ಕಾರಣಗಳನ್ನ ಇಲ್ಲಿ ತರಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಬೇಗ ಆದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೇದಾಗ್ತದೆ. ಜೊತೆಗೆ ಅತಿಥಿ ಉಪನ್ಯಾಸಕರ ಈ ಸೇವಾ ಅವಧಿ ಕೂಡ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ, ಗೌರವ ಧನದ ಅವಧಿ ಕೂಡ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮತ್ತೂ ಒಂದು ವಿಚಾರ ಅಂತ ಹೇಳಿದ್ರೆ, ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಜುಲೈ ತಿಂಗಳಲ್ಲಿ ತರಗತಿಗಳು ಆರಂಭ ಆಗ್ತಾ ಇದೆ. ಆ ದಿಸೆಯಿಂದಾಗಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಅನಿವಾರ್ಯ ಆಗುತ್ತೆ. ಜೊತೆಗೆ ಈಗ SIR ನಡೀತಾ ಇದೆ. ಈ SIR ಪರಿಷ್ಕರಣೆಗೆ ಹೋಗ್ತಕ್ಕಂಥ ಶಿಕ್ಷಕರು, ಉಪನ್ಯಾಸಕರು ಇವರೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗೋದ್ರಿಂದ ಬಹುತೇಕವಾಗಿ ಇದಕ್ಕೂ ಕೂಡ 1 ತಿಂಗಳು ಅವಧಿಗಳನ್ನ ನೀಡಿರೋದ್ರಿಂದ ವಿದ್ಯಾರ್ಥಿಗಳ ಪಾಠ ಪ್ರವಚನದಲ್ಲಿ ಹಿನ್ನಡೆಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಆದಷ್ಟು ಬೇಗ ಮಾಡೋದು ಈಗ DCಗೆ ಅನಿವಾರ್ಯ ಆಗುತ್ತೆ. ಪ್ರತಿಪಕ್ಷಕರೇ, ಎಲ್ಲಾ ಆಲೋಚನೆಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಈ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ 2026-27ನೇ ಸಾಲಿಗೆ ಆದಷ್ಟು ಬೇಗ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಆದ್ರೆ ಈ ಏನು 2 ಒಂದು ಪತ್ರಗಳಿದಾವೋ ಈ ಪತ್ರಗಳ ಆಧಾರದ ಮೇಲೆ ಹೇಳೋದಾದ್ರೆ ಚರ್ಚೆ ಅಂತೂ ಆಲ್ರೆಡಿ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಪ್ರತಿಪಕ್ಷಕರೇ, ನನ್ನ ಚಾನೆಲ್ ನಲ್ಲಿ ಬಂದು ಯಾವುದೇ ವಿಡಿಯೋಗಳು ಬಂದ್ರೂ ಕೂಡ ಅತಿಥಿ ಉಪನ್ಯಾಸಕರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತೀರಾ. ಅವಾಗ ಗೊತ್ತಾಗ್ತಾ ಇದೆ ಅತಿಥಿ ಉಪನ್ಯಾಸಕರ ಆಕಾಂಕ್ಷಿಗಳು ತುಂಬಾ ಇದ್ದಾರೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಅವ್ರಿಗೆ ಉಪಯೋಗ ಆಗ್ತದೆ, ಮಾಹಿತಿಯನ್ನ ಒಂದಷ್ಟು ಹಂಚ್ಕೊಂಡ್ರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಪ್ಲಾನ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ನನಗೆ ಸಿಕ್ತಂತ ಮಾಹಿತಿ ಆಧಾರದ ಮೇಲೆ ನಿಮ್ಗೂ ಕೂಡ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನನ್ನ ಚಾನಲ್ ನಲ್ಲಿ ಕೊಡ್ತಾ ಇರ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಅತಿಥಿ ಉಪನ್ಯಾಸಕರ ಮಾಹಿತಿ ಅಷ್ಟೇ ಅಲ್ಲದೆ ಜಾಬ್ ರಿಲೇಟೆಡ್, ಸ್ಕಾಲರ್ ರಿಲೇಟೆಡ್, ವ್ಯಕ್ತಿತ್ವ ವಿಕಸನ ರಿಲೇಟೆಡ್, ಸರ್ಕಾರದ ಯೋಜನೆಗಳ ರಿಲೇಟೆಡ್ ವಿಡಿಯೋಗಳನ್ನ ನನ್ನ ಚಾನೆಲ್ ನಲ್ಲಿ ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನೆಲ್ ನ ಒಂದು ಸಾರಿ ಹೋಗಿ ನೋಡಿ, ಹಲವಾರು ಮಾಹಿತಿಗಳು ನಿಮಗ್ ತಲುಪ್ತವೆ. ಪ್ರತಿಪಕ್ಷಕರೇ, ಇದಿಷ್ಟು ಈ ಹೊತ್ತಿನ ಮಾಹಿತಿ ಆಗಿತ್ತು. ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ, ಅಥವಾ ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡ್ಕೊಡ್ತೇನೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್.
ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.